ಬಾಕಿ ಹಣವನ್ನು ಕೇಳಿದ್ದಕ್ಕೆ ಫ್ಯಾನ್ಸಿ ಸ್ಟೋರ್ನ ನೌಕರನ ಮೇಲೆ ಹಲ್ಲೆಯನ್ನು ಮಾಡಲಾಗಿದೆ. ಶಿವಮೊಗ್ಗದ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆಯಲ್ಲಿ ಇಂಥ ಒಂದು ಘಟನೆ ನಡೆದಿರುವಂತದ್ದು. ವಿನಾಯಕ ವೃತ್ತದಲ್ಲಿ ಮಾಜಿಶಾ ಫ್ಯಾನ್ಸಿ ಸ್ಟೋರ್ನಲ್ಲಿ ಈ ಘಟನೆ ನಡೆದಿದೆ. ಬಾಕಿ ಹಣವನ್ನು ಕೇಳಿದ್ದಕ್ಕೆ ಹಲ್ಲೆಯನ್ನು ಮಾಡಿರುವಂತದ್ದು. ಶಿವಮೊಗ್ಗದ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆಯಲ್ಲಿ ವಿನಾಯಕ ವೃತ್ತದಲ್ಲಿ ಮಾಜಿಶಾ ಫ್ಯಾನ್ಸಿ ಸ್ಟೋರ್ ಅಂತ ಒಂದು ಫ್ಯಾನ್ಸಿ ಸ್ಟೋರ್ನಲ್ಲಿ ಇಂಥ ಘಟನೆ ನಡೆದಿದೆ. ಸಾಲದ ಬಾಕಿ ಹಣ ಕೇಳಿದ್ದಕ್ಕೆ ಫ್ಯಾನ್ಸಿ ಸ್ಟೋರ್ ನೌಕರನ ಮೇಲೆ ಹಲ್ಲೆಯನ್ನ ಮಾಡಿರುವಂತದ್ದು. ಕಳೆದ 5 ವರ್ಷಗಳಿಂದ ಕೆಲಸ ಮಾಡ್ತಿದ್ರು ವಿನಯ್ ಪುರಿ ಅನ್ನುವಂತ 24 ವರ್ಷದ ಯುವಕ. ಭಾಗ್ಯಲಕ್ಷ್ಮಿ ಫ್ಯಾನ್ಸಿ ಸ್ಟೋರ್ನ ರಮೇಶ್ ಫ್ಯಾನ್ಸಿ ಹಲ್ಲೆಯನ್ನ ಮಾಡಿರುವಂತದ್ದು. ಹಲ್ಲೆಯ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರಿಪ್ಪನ್ಪೇಟೆಯ ಪೊಲೀಸ್ ಠಾಣೆಯಲ್ಲಿ ಈಗ ದೂರನ್ನ ಕೂಡ ದಾಖಲಿಸಲಾಗಿದೆ. ಏನಪ್ಪಾ ಇದು ಪ್ರಕರಣ ಅಂತ ನೋಡ್ತಾ ಹೋದಾಗ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಏಕಾಏಕಿ ಅಂಗಡಿ ಒಳಗೆ ರಮೇಶ್ ನುಗ್ತಾನೆ. ವಿನಯ್ಗೆ ಅವಾಚ್ಯ ಶಬ್ದಗಳಿಂದ ಬೈದು ಎಡಕಪಾಳಕ್ಕೆ ಬಲವಾಗಿ ಹೊಡೆದಿದ್ದಾನೆ. ಅದು ಸಿಸಿಟಿವಿಯಲ್ಲಿ ಕೂಡ ಹೊಡೆದಿರುವಂತಹ ದೃಶ್ಯಗಳು ಸೆರೆಯಾಗಿದೆ. ರಮೇಶ್ ತನ್ನ ಅಂಗಡಿಯ ಮಾಜಿಶಾ ಅಂಗಡಿಯಿಂದ ವಸ್ತುಗಳನ್ನ ಖರೀದಿಸ್ತಾ ಇದ್ದ. ಸ್ಟೋರ್ನಿಂದ ಆಗಾಗ ವಸ್ತುಗಳನ್ನ ಕೂಡ ಖರೀದಿ ಮಾಡ್ತಾ ಇದ್ದ. ಆದ್ರೆ ಆ ವಸ್ತುಗಳ ಬಾಕಿ ಹಣವನ್ನ ಪಾವತಿ ಮಾಡ್ತಿರ್ಲಿಲ್ವಂತೆ. ರಮೇಶ್ ಅವರ ಐಟಮ್ ಕೇಳಿದ್ರು. ನಮ್ಮ ಹತ್ರ ಪ್ಲಾಸ್ಟಿಕ್ ಬುಟ್ಟಿ 2 ಪೀಸೇ ಇತ್ತು. ಈಗ ನಾ ಇಲ್ಲೇನು ಹೇಳಿದೆ. ಆಮೇಲೆ ಇದು ಅವ್ರ ಹತ್ರ ಪಾರ್ಟಿ ಬಂದಿದ್ದು. ಪಾರ್ಟಿ ನಮ್ಮ ಹತ್ರ ಬಂದು ತೊಗೊಂಡು ಹೋಗಿದ್ದಾರೆ. ಇದು ಬಂದು ಸಿಟ್ಟು ಬಂದು ನಮಗೆ ಹೊಡಿದ್ದಾರೆ. ನಾ ಐಟಮ್ ಇಲ್ಲೇನು ಹೇಳಿದೆ. ಮುಂಚೆ ಒಂದ್ಸಲ ಐಟಮ್ ತೊಗೊಂಡು ಹೋಗಿದ್ರು. ಇದಕ್ಕೆ ಐಟಮ್ ವಾಪಸ್ ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ. ಐಟಮ್ ವಾಪಸ್ ಕೊಡ್ತಾರೆ 1 ತಿಂಗಳ ಬಿಟ್ಟು 2 ತಿಂಗಳ ಬಿಟ್ಟು ಐಟಮ್. ಇದಕ್ಕೆ ನಾ ಐಟಮ್ ಇಲ್ಲೇನು ಹೇಳಿದೆ. ಇದಕ್ಕೆ ಬಂದು ಸಿಟ್ಟು ಬಂದು ಹೊಡಿದ್ದಾರೆ. ಮತ್ತು ಏನೇನು ಮಾತಾಡಿದೆ. ಆಮೇಲೆ ಅಂಗಡಿಗೆ ಹೊರಗೆ ಬಾ, ನಿಂದು ಇದೆ, ನಾನೇ ಬರ್ತೀನಿ, ಇದು ಮಾಡ್ತೀನಿ, ಯಾವ ಊರಿಗೆ ಬಂದಿದೆ, ಇದು ಹೇಳಿ ಹೋಗಿದೆ. ನನಗೆ ತುಂಬ ಹೆದರಿಕೆ ಅಂಗಡಿ ಹೊರಕ್ಕೆ ಹೋಗೋಕೆ ಆಗ್ತಾಯಿಲ್ಲ. ಬೆಳಿಗ್ಗೆಯಿಂದ ಅಂಗಡಿ ಹೊರಗೆ, ಮಧ್ಯಾಹ್ನದಿಂದ ಅಂಗಡಿ ಹೊರಗೆ ಹೋಗಲಿಲ್ಲ. ಈಗ ಜಸ್ಟ್ ಪೊಲೀಸ್ ಸ್ಟೇಷನ್ ಬಂದಿದೆ. ಅಂಗಡಿ ಹೊರಗೆ ಹೋಗೋಕೆ ಆಗ್ತದೆ. ಇಷ್ಟು ಹೆದರಿಸಿದ್ದಾರೆ. ನೀವು ಹೊರಗೆ ಬಾ, ಇದು ಮಾಡ್ತೀನಿ, ಹೊಡೆದಿದ್ದೀನಿ, ಇದು ಹೇಳಿ ಹೋಗಿ.